ಶ್ರವಣ ನ್ಯೂನತೆಯನ್ನ ತಡೆಗಟ್ಟಲು ಮತ್ತು ಕಿವಿ ಹಾಗೂ ಶ್ರವಣ ಆರೈಕೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಶ್ರವಣ ದಿನವನ್ನ ನಾಯಕ್ಸ್ ಸ್ಪೀಚ್ ಮತ್ತು ಹಿಯರಿಂಗ್ ಕ್ಲಿನಿಕ್ನಲ್ಲಿ ಮಾರ್ಚ್ 3ರಂದು ಆಚರಿಸಲಾಗುತ್ತಿದೆ. ಇನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ರವರು ಉಚಿತ ಶ್ರವಣ ತಪಾಸಣಾ ಕೇಂದ್ರವನ್ನ ಉದ್ಘಾಟಿಸಲಿದ್ದು, ಪೋಷಕರು ತಮ್ಮ ಶಿಶುಗಳಿಗೆ ಕಿವಿ ಕೇಳುತ್ತಿಲ್ಲ ಎಂದು ಅನಿಸಿದ್ರೆ ಉಚಿತವಾಗಿ ಕಿವಿ ಪರೀಕ್ಷಿಸಿಕೊಳ್ಳಬಹುದು ಎಂದು ಎಂಎಸ್ಜೆ ನಾಯಕ್ ತಿಳಿಸಿದ್ದಾರೆ. ಈ ಒಂದು ವಿಶ್ವ ಶ್ರವಣ ದಿನಾಚರಣೆಯ ಮೂಲ ಉದ್ದೇಶವೇ ಜನರಲ್ಲಿ ಅರಿವು ಮೂಡಿಸುವಂಥದ್ದು. ಕಿವಿ ಸಮಸ್ಯೆಗಳು, ಅದನ್ನು ತಡೆಗಟ್ಟುವ ರೀತಿ ಮತ್ತು ಅದಕ್ಕೆ ಜನ ಪರಿಹಾರ ಯಾಕೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸೋದೇ ಮುಖ್ಯ ಉದ್ದೇಶ ಆಗಿದೆ. ಈಗ ಮಾರ್ಚ್ 3ನೇ ತಾರೀಕು ವಿಶ್ವ ಶ್ರವಣ ದಿನ ಇದೆ. ಆ ಒಂದು ವಿಚಾರ ನೀವು ಹೇಗೆ ಅದನ್ನು ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸ್ತೀರಾ? ಸಾರ್ವಜನಿಕರಿಗೆ ಮೊದಲನೇದಾಗಿ 3ನೇ ತಾರೀಕು ನಾವು ಸಣ್ಣ ಮಕ್ಕಳೂ ಕೂಡ ಪರೀಕ್ಷೆ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಸಮಸ್ಯೆ ಇದ್ದರೆ ಬೇಗ ಅದನ್ನು ಪರಿಹಾರ ಪಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಶಾಶ್ವತವಾಗಿ ಅಂಗವಿಕಲತೆ ಹೊಂದದ ಹಾಗೆ ನೋಡ್ಕೋಬಹುದು. ಹೀಗೆ ಮಾಧ್ಯಮದ ಮುಖಾಂತರ ರೇಡಿಯೋ, TV ಆಗಿರ್ಬೋದು, ಪತ್ರಿಕೆಯಲ್ಲಿ ಈ ಬಗ್ಗೆ ಹೆಚ್ಚಿಗೆ ವಿವರವಾದ ಮಾಹಿತಿ ಕೊಡೋದಾಗಿರ್ಬೋದು, ಸತ್ಯ ಆಧಾರಪೂರಿತ ಮಾಹಿತಿನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಆಶಯ. ನಿಮ್ಮ ನಾಯಕ ಸಂಸ್ಥೆ ಹೆಚ್ಚು ಈ ಕಿವಿ ಏನು ಪೀಡಿತನಲ್ಲಿ ಒಂದು ಹೆಸರುವಾಸಿ. ಸೊ ತಾವು ಕೂಡ ಒಳ್ಳೆಯ ತಜ್ಞರು. ಈ ನಿಟ್ಟಿನಲ್ಲಿ ತಾವು ತಮ್ಮ ಸಂಸ್ಥೆಯಿಂದ ಏನು ಈ CRS ಮಾಡ್ತಾರಲ್ಲ, ಆ ರೀತಿ ಏನಾದರೂ ಮಾಡಿದ್ದೀರಿ ಸರ್? ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವು ಈ ಎನ್ರಿಚ್ ಸಹ ಟ್ರಸ್ಟ್ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಗ್ರಾಮಾಂತರ ಪ್ರದೇಶಗಳು ಕೂಡ ನಾವು ಲಯನ್ಸ್ ಕ್ಲಬ್, ರೋಟರಿ ಸಂಸ್ಥೆ, ಇನ್ನಿತರ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಅವ್ರ ಜೊತೆ ಕ್ಯಾಂಪ್ ಮಾಡಿ ನನ್ನ ಸಂದರ್ಶನ ಕರೀತಾರೆ. ಕೆಲವು ಕಡೆ ಮಕ್ಕಳಿಗೆ ಕ್ಯಾಂಪ್ ಮಾಡಿ ಅವರಿಗೆ ತಪಾಸಣೆ ಮಾಡಿ ಅವ್ರಿಗೆ ಏನು ಮಾಡ್ಬೋದು ಅಂತ ಹೇಳಿ ಸಲಹೆ ಕೇಳ್ತಾರೆ. ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ, ಇನ್ನೂ ಮಾಡ್ತಿದ್ದೀವಿ.